ನಮಸ್ಕಾರ. ಸಿ ಪಿ ಸಿಯ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಶಿವಪ್ಪನಾಗಾವಿ. ಐ ಆಮ್ ಟುಡೇ ಡಿಸ್ಕಸ್ಸಿಂಗ್ ಯೂನಿಟ್ 4 and this video and maybe another 1 or 2 videos will complete our CPC. And today I am discussing one of the very important chapters, very important. That is KV8. ನೀವು ಮೋಸ್ಟ್ಲಿ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಏನಾದ್ರು ಓದಿದರೆ KV8 ಎಂಟರ್ ಅಂತಕ್ಕಂಥ ಒಂದು ಶಬ್ದವನ್ನು ನೀವು ಕೇಳಿರ್ತೀರಿ. KV8 ಎಂಟರ್. ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ KV8. KV8 ಅಂತಂದರೆ ಒಂದು ಅರ್ಥ ಅದರದ್ದು ಎಚ್ಚರಿಕೆ ಅಂತ. ಇಟ್ಸ್ ಮೀನಿಂಗ್ ಈಸ್ ಕಾಷನ್, ಎಚ್ಚರಿಕೆ ಅಂಥೇಳಿ. ಈ ಸಿವಿಲ್ ಶೂಟಲ್ಲಿ ಸಾಮಾನ್ಯ ಏನು ಮಾಡ್ತೀವಿ ನಾವು ಅಂತಂದರೆ, ಎಲ್ಲಿ ಎಕ್ಸ್ಪಾರ್ಟೆಡ್ ಡಿಸಿಷನ್ ಆಗಬಾರ್ದು ಅನ್ನುವಂಥ ಆಶೆ ಇರ್ತದೋ ಆ ಸಂದರ್ಭದಲ್ಲಿ ನಾವೊಂದು ಅರ್ಜಿ ಹಾಕ್ತೀವಿ. ಅದು KV8 ಅಂತ ಹೇಳ್ತಾರೆ. ಆ KV8 ನೀವು ಸಿ ಪಿ ಸಿಯ 148ನೇ ಸೆಕ್ಷನ್ನಲ್ಲಿ ಅಂದರೆ 148A ಸೆಕ್ಷನ್ನಲ್ಲಿ ನೀವು ನೋಡ್ಬೋದು. ಅದರ ವಿಷಯವಾಗಿ ಇವತ್ತು ನಾನು ಚರ್ಚೆ ಮಾಡ್ತೀನಿ. ನನಗನ್ಸಿದ ಮಟ್ಟಿಗೆ ಇದ್ರ ಮೇಲೆ ನಿಮಗೆ ಶಾರ್ಟ್ ನೋಟ್ ಕ್ವಶನು ಬರ್ಬೋದು, ಲಾಂಗ್ ಆನ್ಸರ್ ಕ್ವಶನು ಬರ್ಬೋದು. ಆ್ಯಂಡ್ ಮೈ ನೋಟ್ಸ್ ಆರ್ ಪ್ರಿಪೇರ್ಡ್ ಫಾರ್ ಅಟೆಂಪ್ಟಿಂಗ್ ಯುವರ್ ಲಾಂಗ್ ಆನ್ಸರ್ ಆ್ಯಂಡ್ ಆಲ್ಸೋ ಶಾರ್ಟ್ ಆನ್ಸರ್. ಸೊ ದೀಸ್ ಆರ್ ಆಲ್ ದ ಸಿನಾಪ್ಸಿಸ್ ದ್ಯಾಟ್ ಐ ಆಮ್ ಹ್ಯಾವಿಂಗ್. ಅಂದರೆ KV8 ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. KV8 ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಾದಮೇಲೆ ವಾಟ್ ಈಸ್ ದಿ ಸ್ಟ್ಯಾಚ್ಯೂಟರಿ ಪ್ರೊವಿಷನ್, ದಟ್ ಈಸ್ ಸೆಕ್ಷನ್ 148A. ಹೂ ಕ್ಯಾನ್ ಫೈಲ್, ಯಾರು KV8 ಹಾಕ್ಬೋದು ಅಂತಕ್ಕಂಥದ್ದು. ವೆನ್ KV8 ಕ್ಯಾನ್ ಬಿ ಫೈಲ್ಡ್, ಮತ್ತು ಯಾವಾಗ KV8 ಅನ್ನು ಹಾಕಬೇಕು ಅಂತಕ್ಕಂಥದ್ದು. ಆಮೇಲೆ ಅದು ಹಾಕ್ಲಿಕ್ಕಿರ್ತಕ್ಕಂಥ ಪ್ರಕ್ರಿಯೆಗಳೇನು, ಮತ್ತು ಒಂದು KV8 ಎಷ್ಟು ದಿನದವರೆಗೆ ವ್ಯಾಲಿಡ್ ಇರ್ತದೆ, ಮತ್ತು ಅದರ ಉದ್ದೇಶ ಏನು. Then I am discussing 2 case laws. I am discussing 2 case laws on this very short video and a very simple concept. There is no complexity in understanding this concept. A KV8 means a formal intimation. ಈ ಇಂಟಿಮೇಷನ್ ನಾವು ಯಾರಿಗೆ ಕೊಡ್ತೀವಿ? ವಿ ಆರ್ ಗಿವಿಂಗ್ ಇಟ್ ಟು ದ ಕೋರ್ಟ್. ನ್ಯಾಯಾಲಯಕ್ಕೆ ನಾವೊಂದು ಮಾಹಿತಿಯನ್ನು ಕೊಡ್ತೀವಿ, ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ. ಸರ್, ಇಂಥ ಕೇಸ್ ಬಂದರೆ ನನ್ನೂ ಕರೆದು ಕೇಳಿ ಆಮೇಲೆ ನೀವು ನಿರ್ಧರಿಸಿ ಅಂತ, ಇಷ್ಟೇ. ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಸಿಂಪಲ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆರ್ ಆಡಿ ಆಲ್ಟೆಮ್ ಪಾರ್ಟೆಮ್. ಈ ಒಂದು ಕಾನ್ಸೆಪ್ಟಲ್ಲಿರ್ತಕ್ಕಂಥದ್ದು ಇದು. ಈ ಒಂದು ಕಾನ್ಸೆಪ್ಟಲ್ಲಿರ್ತಕ್ಕಂಥದ್ದು ಕೋರ್ಟ್ ಬೈ ಎ ಪರ್ಸನ್ ಹೂ ಎಕ್ಸ್ಪೆಕ್ಟ್ಸ್, ಅವನಿಗೆ ಒಂದು ಊಹೆ ಇರುತ್ತೆ, ಎಕ್ಸ್ಪೆಕ್ಟ್ ದ್ಯಾಟ್ ಅನ್ ಅಪ್ಲಿಕೇಶನ್ ಮೇ ಬಿ ಫೈಲ್ಡ್ ಅಗೇನ್ಸ್ಟ್ ಹಿಮ್. ಅವನ ವಿರುದ್ಧ ಒಂದು ಅರ್ಜಿ ದಾಖಲಾಗ್ಬೋದು ಕೋರ್ಟ್ನಲ್ಲಿ, ಒಂದು ಶೂಟ್ ಫೈಲ್ ಆಗ್ಬೋದು. ಅಂತಹ ಸಂದರ್ಭದಲ್ಲಿ ರಿಕ್ವೆಸ್ಟ್ ದ ಕೋರ್ಟ್, ಅಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಏನು ಹೇಳ್ತಾರೆ ಅವರೇ? ನಾಟ್ ಟು ಪಾಸ್ ಎನಿ ಆರ್ಡರ್ ವಿದೌಟ್ ಹಿಯರಿಂಗ್ ಹಿಮ್, ಹಿಯರ್ ದ ಅದರ್ ಪಾರ್ಟಿ. ತನ್ನ ಅಹವಾಲನ್ನು ಕೇಳದೆ ಯಾವುದೇ ಆದೇಶವನ್ನು ದಯವಿಟ್ಟು ತಾವು ಹೊರಡಿಸಬಾರ್ದು ಅಂತಕ್ಕಂಥ ಒಂದು ವಿನಂತಿಯೊಂದಿಗೆ ಕೊಡುವಂತಹ ಅರ್ಜಿ ಪತ್ರವೇ KV8 ಎಂಬುದು ತನ್ನ ವಿರುದ್ಧ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಊಹಿಸಿದಾಗ ಆ ವ್ಯಕ್ತಿ ನ್ಯಾಯಾಲಯಕ್ಕೆ ಮುಂಚಿತ ಎಚ್ಚರಿಕೆಯಾಗಿ ತನ್ನನ್ನು ಕೇಳದೆ ಯಾವುದೇ ಆದೇಶ ನೀಡಬಾರದು ಎಂದು ವಿನಂತಿ ಮಾಡುವುದನ್ನು ನಾವೇನು ಹೇಳ್ತೀವಿ? KV8 ಅಂತೇಳಿ. ದಟ್ ಇಸ್ ದ ಸಿಂಪಲ್ ಮೀನಿಂಗ್ ಆಫ್ KV8. ದೆನ್ ದಿಸ್ ಪ್ರೊವಿಷನ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 148. 148 ನಿಮಗೆ ಇದರ ಪ್ರಾವಧಾನವಿದೆ. ಯಾರು KV8 ಹಾಕ್ಬೋದು? ಯಾರು ಈ ಎಚ್ಚರಿಕೆಯ ಅರ್ಜಿಯನ್ನು ಹಾಕ್ಬೋದು, KV8 ಹಾಕ್ಬೋದು? ಎ ಪರ್ಸನ್ ಹೂ ಕ್ಲೇಮ್ಸ್ ಎ ರೈಟ್ ಟು ಅಪಿಯರ್. ನೋಡಿ, ಅವನಿಗೆ ಅದರಲ್ಲಿ ಒಂದು ಹಿತಾಸಕ್ತಿ ಅಡಗಿರಬೇಕು. ಹಿ ಮಸ್ಟ್ ಹ್ಯಾವ್ ಸಮ್ ರೈಟ್ಸ್ ಆ್ಯಂಡ್ ಬಿ ಹರ್ಡ್ ಇನ್ ಎ ಪ್ರೊಸೀಡಿಂಗ್ ವಿಚ್ ಈಸ್ ಲೈಕ್ಲಿ ಟು ಬಿ ಇನ್ಸ್ಟಿಟ್ಯೂಟೆಡ್ ಮೇ ಫೈಲ್ ಎ KV8. ತನ್ನ ಹಕ್ಕುಗಳಿಗೆ ಏನಾದರೂ ಚ್ಯುತಿ ಬರುತ್ತದೆ ಅಂತಹ ಪ್ರಕರಣದಲ್ಲಿ ಅಂತಿದ್ರೆ ದೇರ್ ಮಸ್ಟ್ ಬಿ ಸಮ್ ಕಾಸ್ ಆಫ್ ಆಕ್ಷನ್ ಟು ಹಿಮ್. ವಿದೌಟ್ ಕಾಸ್ ಆಫ್ ಆಕ್ಷನ್ ಇಟ್ ಈಸ್ ನಾಟ್ ಪಾಸಿಬಲ್. Cause of action. What is cause of action? If the other person files a application or suit, then without hearing him, against this person, that is anticipated cause of action. Against this person, a order may be passed. ಅದನ್ನು ಪಾಸ್ ಮಾಡೋದು ಬೇಡ. ಯಾವುದೇ ವಿಚಾರಣೆಯಲ್ಲಿ ತನ್ನನ್ನು ಕೇಳಬೇಕೆಂಬ ಹಕ್ಕು ಹೊಂದಿರುವ, ತನ್ನನ್ನು ಕೇಳಬೇಕೆಂಬ
ಹಕ್ಕು ಹೊಂದಿರುವ ಮತ್ತು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇರುವ ವ್ಯಕ್ತಿ ಕೇವಿಯೇಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಪ್ಲೇಂಟಿಫ್ ನೋಡಿ, ಎ ಪ್ಲೇಂಟಿಫ್ ಕ್ಯಾನ್ ಆರ್ ಎ ಡಿಪೆಂಡೆಂಟ್ ಕ್ಯಾನ್. ಪ್ಲೇಂಟಿಫ್ನು ಕೇವಿಯೇಟ್ ಹಾಕ್ಬೋದು, ಡಿಪೆಂಡೆಂಟು ಕೇವಿಯೇಟ್ ಹಾಕ್ಬೋದು. ಪ್ಲೇಂಟಿಫ್ ಯಾವಾಗ ಕೇವಿಯೇಟ್ ಹಾಕ್ತಾರೆ? ಪ್ಲೇಂಟಿಫ್ ಏನು ಮಾಡ್ತಾರೆ ಅಂದರೆ, ಈಗ ಇವ್ರ ಫೇವರ್ ಆಗಿ ಜಜ್ಮೆಂಟ್ ಬಂದಿರುತ್ತೆ, ಡಿಪೆಂಡೆಂಟು ಅಪೀಲ್ ಹೋಗ್ತಾನೆ. ಡಿಪೆಂಡೆಂಟ್ ಮೇ ಗೋ ಆನ್ ಅಪೀಲ್. ಸೊ ನೀವೇನು ಮಾಡ್ಬೋದು, ಪ್ಲೇಂಟಿಫ್ ಅಪಿಲೇಟ್ ಕೋರ್ಟಲ್ಲಿ ಇವರು ಕೇವಿಯೇಟ್ ಹಾಕ್ಬೋದು. ಹಾಗೇನೆ ಡಿಪೆಂಡೆಂಟ್ಗೆ ಸುದ್ದಿ ಬೆಳೀತದೆ, ಪಕ್ಕದ ಮನೆಯವರು ಕೇಸ್ ಹಾಕೊಂಡವ್ರೆ ನನ್ನ ಮೇಲೆ ಅಂತ. ಆವಾಗ ಅವರು ನೇರವಾಗಿ ಇನ್ನೂ ಅಪ್ಲಿಕೇಶನ್ ಬರೋಕಿನ ಮೊದಲೇ ಕೇಸ್ ಹಾಕ್ಬೋದು, ಇಂಥ ಅರ್ಜಿ ಬಂದರೆ ನನ್ನನ್ನು ಕರೀರಿ ಸ್ವಾಮಿ ಅಂತ. ರೆಸ್ಪಾಂಡೆಂಟ್ ಆರ್ ಪ್ರಾಸ್ಪೆಕ್ಟಿವ್ ರೆಸ್ಪಾಂಡೆಂಟ್ ನೋಡಿ, ಕೇವಲ ರೆಸ್ಪಾಂಡೆಂಟ್ ಅಷ್ಟೇ ಅಲ್ಲ, ಅವನು ರೆಸ್ಪಾಂಡೆಂಟ್ ಆಗುವ ಸಾಧ್ಯತೆ ಇದ್ರೆ ಅವನು ಹಾಕ್ಬೋದು. ಎನಿ ಅಫೆಕ್ಟೆಡ್ ಆರ್ ಇಂಟ್ರೆಸ್ಟೆಡ್ ಪಾರ್ಟಿ ಸಂಬಂಧಿಸಿದ ಯಾವುದೇ ವ್ಯಕ್ತಿಯು ಕೂಡ ಈ ಒಂದು ದಾವೆಯನ್ನು ಹಾಕ್ಬೋದು. ಸಂಬಂಧಿಸಿದ ಯಾವುದೇ ವ್ಯಕ್ತಿಯು. ಹಾಗಿದ್ರೆ ಯಾರ್ಯಾರು ಇಲ್ಲಿ ಕೇವಿಯೇಟ್ ಹಾಕ್ಬೋದು? ಒಂದು, ದಾವೆದಾರ ಅಥವಾ ಪ್ರತಿವಾದಿ. ಆಮೇಲೆ ದಾವೆದಾರ ಅಥವಾ ಪ್ರತಿವಾದಿ. ಎರಡನೇದು ರೆಸ್ಪಾಂಡೆಂಟ್, ಅಪ್ಲಿಕೆಂಟ್ ರೆಸ್ಪಾಂಡೆಂಟ್, ಅರ್ಜಿದಾರ. ಪ್ರತ್ಯರ್ಜಿದಾರ. ಇವನು ಹಾಕ್ಬೋದು. ಅಥವಾ ತೊಂದರೆಗೆ ಒಳಪಡುವಂತಹ ವ್ಯಕ್ತಿ, ತೊಂದರೆಗೆ ಒಳಪಡಬಹುದಾದ ಯಾರೇ ವ್ಯಕ್ತಿನೂ ಹಾಕ್ಬೋದು. ಇವರೆಲ್ಲರೂ ಕೇವಿಯೇಟ್ ಹಾಕ್ಲಿಕ್ಕೆ ಅರ್ಹರಾಗಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಎಸ್, ವೆನ್ ಕೇವಿಯೇಟ್ ಕ್ಯಾನ್ ಬಿ ಫೈಲ್ಡ್, ಯಾವಾಗ ಹಾಕ್ಬೋದು ಕೇವಿಯೇಟ್ ಅಂತ ನಾವು ನೋಡೋದಾದ್ರೆ, ಬಿಫೋರ್ ಫೈಲಿಂಗ್ ಆಫ್ ಎನ್ ಅಪ್ಲಿಕೇಶನ್. ನೀವು ಪ್ಲೇಂಟ್ ಹಾಕೋಕ್ಕಿಂತ ಮೊದಲೂ ಕೇವಿಯೇಟ್ ಹಾಕ್ಬೋದು. ಇಟ್ ಇಸ್ ಆಲ್ಸೋ ನಿಮ್ಗೊಟ್ಟು ನಿಮ್ಮ ಎಚ್ಚರಿಕೆಯಲ್ಲಿ ಇರೋದಕ್ಕೋಸ್ಕರ ನೀವು ಮಾಡಬೇಕು. ಆಫ್ಟರ್ ಫೈಲಿಂಗ್ ಬಟ್ ಬಿಫೋರ್ ಪಾಸಿಂಗ್ ಆರ್ಡರ್. ಒಂದು ವೇಳೆ ಅವರು ಸೂಟ್ ಹಾಕಿರ್ಬೋದು, ಆದರೆ ಇನ್ನೂ ಇಂಟೀರಿಯರ್ ಆರ್ಡರ್ ಬಂದಿರೋದಿಲ್ಲ, ಕೇಸ್ ಹಿಯರಿಂಗ್ ಬಂದಿರೋದಿಲ್ಲ, ಆದೇಶ ಹೊರಟಿರೋದಿಲ್ಲ, ಅದಕ್ಕಿಂತ ಮೊದಲು ಕೂಡ ಕೇವಿಯೇಟ್ ಹಾಕ್ಬೋದು. ಸೊ ದೀಸ್ ಆರ್ ದಿ ಪಾಸಿಬಿಲಿಟೀಸ್. ಅಂದರೆ ಒಬ್ಬ ಅರ್ಜಿದಾರ ಅಥವಾ ಏನಂತೀವಿ ನಾವು ಅವನಿಗೆ ದಾವೆದಾರ ತನ್ನ ಅರ್ಜಿಯನ್ನು ಹಾಕೋದಕ್ಕಿಂತ ಮೊದಲೇ ಇವರು ಕೇವಿಯೇಟ್ ಹಾಕಿಡ್ಬೋದು. ಅಥವಾ ದಾವೆದಾರ ಕೇಸನ್ನು ಹಾಕಿದಾಗ ಇನ್ನು ಅದು ಹಿಯರಿಂಗ್ ಬರ್ತದೆ ಅನ್ನೋದಕ್ಕಿಂತ ಮೊದಲು, ಅದು ಪ್ರಥಮ ಡೇಟ್ ಏನಿರ್ತದಲ್ಲ ಫಸ್ಟ್ ಹಿಯರಿಂಗ್, ಅದು ಬರೋಕ್ಕಿಂತ ಮೊದಲು ಏನು ಮಾಡ್ಬೋದು, ಡಿಪೆಂಡೆಂಟು ಕೇವಿಯೇಟ್ ಹಾಕ್ಬೋದು. ಅಥವಾ ಡಿಪೆಂಡೆಂಟ್ ಮೇಲೇ ಪ್ಲೇಂಟಿಫು ಕೇವಿಯೇಟ್ ಹಾಕುವಂತಹ ಅನೇಕ ಪ್ರಸಂಗಗಳು ಇರ್ತವೆ. ಅದು ಅಪೀಲ್ ಟೈಮಲ್ಲಿ ಇರ್ತದೆ. ದಟ್ ಈಸ್ ದಿ ಸಿಚುವೇಶನ್. ನೆಕ್ಸ್ಟ್, ಡ್ಯೂಟಿ ಆಫ್ ದ ಕೇವಿಯೇಟರ್. ಈ ಕೇವಿಯೇಟ್ ಹಾಕುವಂತಹ ಅಥವಾ ಎಚ್ಚರಿಕೆ ಅರ್ಜಿಯನ್ನು ಹಾಕುವಂಥವನ ಕರ್ತವ್ಯಗಳೇನು ಅಂತ ನೋಡುವುದಾದ್ರೆ, he must serve a notice of caveat to registered port to the concerned person also. ಇದೊಂದು ಬಹಳ ಮುಖ್ಯವಾದಂತಹ ಕರ್ತವ್ಯ. ಒಂದು ಏನು ಮಾಡಬೇಕು, ಒಮ್ಮೆ ಕೋರ್ಟ್ಗೆ ಕೇವಿಯೇಟ್ ಅರ್ಜಿ ಕೊಟ್ಟರೆ ಅದರ ಒಂದು ಪ್ರತಿಯನ್ನು ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಯಾರ ವಿರುದ್ಧ ಅವನು ಕೇವಿಯೇಟ್ ಹಾಕಿರ್ತಾನೋ ಅವ್ರಿಗೂ ಸಲ್ಲಿಸಬೇಕು. ಅವನು ವಾದಿ ಇರ್ಬೋದು ಅಥವಾ ಪ್ರತಿವಾದಿ ಇರ್ಬೋದು ಅಥವಾ ಯಾವುದೋ ಥರ್ಡ್ ಅಫೆಕ್ಟೆಡ್ ಪರ್ಸನ್ ಇರ್ಬೋದು. ಡ್ಯೂಟಿ ಆಫ್ ದ ಅಪ್ಲಿಕೆಂಟ್. ಇಫ್ an application is filed after a caveat, the applicant must furnish copies of the application and document to the caveator. ನೋಡಿ, this is another thing.
there are two possibilities. One possibility is already suit is filed, plaint is filed, ಇವಾಗ ಏನ್ ಮಾಡ್ತಾರೆ, ದಿ ಕೇವೇಟ್ ವಿಲ್ ಗೋ ಟು ಕೇವೇಟ್ ನೋಟಿಸ್ ನಾವು ಯಾರಿಗೆ ಕಳಿಸ್ಬೇಕು, ಪ್ಲೇಂಟಿಫ್ ಕಳಿಸ್ಬೇಕು. ಇಟ್ ವಿಲ್ ಗೋ ಟು ಪ್ಲೇಂಟಿಫ್. ದಿಸ್ ಈಸ್ ಒನ್ ಪಾಸಿಬಿಲಿಟಿ. ದಿಸ್ ಈಸ್ ಪಾಸಿಬಿಲಿಟಿ ಎ. ವಾಟ್ ಈಸ್ ಪಾಸಿಬಿಲಿಟಿ ಬಿ? ಪಾಸಿಬಿಲಿಟಿ ಬಿ ಈಸ್ ಕೇವೇಟ್ ಈಸ್ ಫಸ್ಟ್ ಫೈಲ್ಡ್. ಕೇವೇಟ್ ಈಸ್ ಫೈಲ್ಡ್. Application ಹಾಕಿಲ್ಲ, there is no plaint, then application is filed. Application or plaint is filed. So now once the caveat application goes to plaintiff, he should give the application copy to the dependent. ಅದು ಆ ಕಂಡೀಷನ್ ಇದು. If an application is filed ಆಫ್ಟರ್ ಕೇವೇಟ್, ಮೊದಲೇ ಕೇವೇಟ್ ಹಾಕಿರ್ತೀವಿ ನಾವು ಕೋರ್ಟಲ್ಲಿ, ಆಮೇಲೆ ಇವನು ಅರ್ಜಿ ಸಲ್ಲಿಸ್ತಾನೆ, ಅಪ್ಲಿಕೇಶನ್ ಆರ್ ಪ್ಲೇಂಟ್ ಸಲ್ಲಿಸ್ತಾನೆ. ದ ಅಪ್ಲಿಕೆಂಟ್ ಮಸ್ಟ್ ಫರ್ನಿಶ್ ದ ಕಾಪೀಸ್ ಆಫ್ ದ ಅಪ್ಲಿಕೇಶನ್ ಅಂಡ್ ಡಾಕ್ಯುಮೆಂಟ್ಸ್ ಟು ದ ಕೇವೇಟ್ ಆರ್. ಕೇವೇಟ್ ಹಾಕಿರ್ತಾನಲ್ಲ ಅವನಿಗೆ ಡಾಕ್ಯುಮೆಂಟ್ ಇವನು ಕಳಿಸ್ಬೇಕಾಗತ್ತೆ. ಅವ್ನಿಗೆ ಹೆಂಗೆ ಗೊತ್ತಾಗುತ್ತೆ ಇವನಿಗೆ? ಯಾಕೆಂದ್ರೆ ಕೇವೇಟ್ ಹಾಕಿದ್ರೆ ಕೇವೇಟಿನ ಅಪ್ಲಿಕೇಶನ್ ಹೋಗ್ಬಿಟ್ಟಿರುತ್ತೆ, ಪ್ಲೇಂಟಿಫ್ಗೆ ಪ್ಲೇಂಟಿಫ್ಗೂ ಮಾಹಿತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಅವನು ಕೂಡ ತನ್ನ ಮಾಹಿತಿಯನ್ನ ಮೊದಲೇ ಯಾರಿಗೆ ಕೊಡಬೇಕು? ಕೇವಿಯಟ್ ಅವ್ರಿಗೆ ಕೊಡಬೇಕು. ಯಾಕೆಂದ್ರೆ ಇಬ್ರು ರೆಡಿಯಾಗಿ ಬರ್ತಾರೆ ಅವರು ಫಸ್ಟ್ ಹಿಯರಿಂಗ್ ದಿವಸ, ಅದಕ್ಕೋಸ್ಕರ. ಸೊ ದಿಸ್ ಈಸ್ ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ಆಡಿ ಆಲ್ಟರಮ್ ಪಾರ್ಟಮ್. ಇಲ್ಲಿ ನ್ಯಾಯಾಲಯದ ಕರ್ತವ್ಯ ಏನು? ವಾಟ್ ಈಸ್ ದ ಡ್ಯೂಟಿ ಆಫ್ ದ ಕೋರ್ಟ್? ಕೋರ್ಟ್ನ ಕರ್ತವ್ಯವನ್ನು ನಾವು ನೋಡೋದಾದ್ರೆ, ದ ಕೋರ್ಟ್ ಶಾಲ್ ನಾಟ್ ಪಾಸ್ ಎನಿ ಇಂಟಿರಿಮ್ ಆರ್ಡರ್. ಯಾವುದೇ ಮಧ್ಯಂತರ ಆಜ್ಞೆಯನ್ನ ಅಥವಾ ಅಂತಿಮ ಆಜ್ಞೆಯನ್ನ ಅವರು ಏನ್ ಮಾಡಬಾರ್ದು? ಜಾರಿಗೊಳಿಸಬಾರ್ದು. ಯಾರು? ನ್ಯಾಯಾಲಯ. ಎಲ್ಲಿಯವರೆಗೆ ಕೇವಿಯೇಟರ್ನ ಹಿಯರ್ ಮಾಡುವವರೆಗೆ. ಕೇವಿಯೇಟರ್ನೂ ಬಂದು ತನ್ನ ವಾದವನ್ನು ಮಂಡಿಸಿದ ನಂತರವೇ ಅದು ಮಧ್ಯಂತರವಾಗಿರಲಿ ಅಂತಿಮವಾಗಿರಲಿ ಅಂತ ಆದೇಶವನ್ನು ಹೊರಡಿಸುವಂತ ಒಂದು ನಿರ್ಬಂಧವನ್ನ ಏನ್ ಮಾಡ್ತದೆ? ಕೇವಿಯೇಟು ಕ್ರಿಯೇಟ್ ಮಾಡ್ತದೆ. ಇಟ್ ವಿಲ್ ಕ್ರಿಯೇಟ್ ಎ ರೆಸ್ಪಾನ್ಸಿಬಿಲಿಟಿ ಆನ್ ದ ಕನ್ಸರ್ನ್ಡ್ ಕೋರ್ಟ್ that unless the caveator is heard, they cannot issue any order. ನೋಡಿ, ಅಂದ್ರೆ it avoids ex parte orders. ಏಕಪಕ್ಷೀಯವಾದಂತಹ ಆದೇಶಗಳನ್ನು ನಿಯಂತ್ರಿಸ್ತದೆ ಕೇವಿಯಟ್. ದಟ್ ಇಸ್ ದ ಫಂಡಮೆಂಟಲ್ ಜಾಬ್ ಆಫ್ ಎ ಕೇವಿಯಟ್ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಎಸ್, ವ್ಯಾಲಿಡಿಟಿ ಆಫ್ ದ ಕೇವಿಯಟ್ ಆಸ್ ಪರ್ ಸೆಕ್ಷನ್ 140 capital A. 140 or 148? Is it 140? 148. 148. Yes, it is 148. Not 140. 148. As per section 148A, there is 90 days time. ಒಮ್ಮೆ ಕೇವಿಯಟ್ ಹಾಕಿದ ಮೇಲೆ 90 ದಿವಸದವರೆಗೆ ಕೋರ್ಟು ಅದನ್ನು ಗಮನ ಹರಿಸ್ತದೆ. 90 ದಿವಸ ದಾಟ್ತಾ ಅಂತ ಇಟ್ಕೊಳ್ಳಿ, ಮತ್ತೊಂದು ಕೇವಿಯಟ್ ಹಾಕ್ಬೇಕಾಗ್ತದೆ. ಕೇವಿಯಟ್ ನೀಡ್ಸ್ ಟು ಬಿ ರಿವೈಸ್ಡ್. ಮತ್ತೊಂದು ಕೇವಿಯಟ್ ಹಾಕ್ಬೇಕು. ಕೇವಿಯಟ್ ರಿಮೇನ್ಸ್ ಇನ್ ಫೋರ್ಸ್ 90 days ಫ್ರಮ್ ದ ಡೇಟ್ ಆಫ್ ಫೈಲಿಂಗ್ ಅನ್ಲೆಸ್ ಅಪ್ಲಿಕೇಶನ್ ಫೈಲ್ಡ್ ಈಸ್ ಅರ್ಲಿಯರ್. ನೋಡಿ, ಒಮ್ಮೆ ಕೇವಿಯಟ್ ಹಾಕಿದಾಗ ಆಲ್ರೆಡಿ ಇನ್ನೊಬ್ಬ ವಿರುದ್ಧ ಪಕ್ಷದ ಅರ್ಜಿ ಪೆಂಡಿಂಗ್ ಇತ್ತು ಅಂದ್ರೆ ದೇರ್ ಇಸ್ ನೋ ಇಶ್ಯೂ. ಬಟ್ ಕೋರ್ಟ್ ಮುಂದೆ ಏನೂ ಇರೋದೇ ಇಲ್ಲ, ಏನೂ ಬಂದಿರೋದಿಲ್ಲ, ಆವಾಗಲೂ ಕೇವಿಯಟ್ ಹಾಕ್ಬೋದು. ಆವಾಗ 90 ದಿವಸದವರೆಗೆ ಏನಾದರೂ ಅರ್ಜಿ ಬಂದರೆ ಇವನ ವಿರುದ್ಧ ಅದು ಆಪರೇಟ್ ಆಗುತ್ತೆ. 91ನೇ ದಿವಸಕ್ಕೆ ಅರ್ಜಿ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಈ ಕೇವಿಯಟ್ಗೆ ಏನೂ ವ್ಯಾಲ್ಯೂ ಇರೋದಿಲ್ಲ. ಇವ್ರು ಏನು ಮಾಡಬೇಕು? ಮತ್ತೊಂದು ಕೇವಿಯಟ್ ಹಾಕಿರ್ಬೇಕು ಅದನ್ನು ಕವರ್ ಮಾಡಲಿಕ್ಕೆ ಅನ್ನೋದು ಇದರ ಅರ್ಥ. ಅಂದರೆ ಕೋರ್ಟು ಕೇವಲ ನಿಮ್ಮ ಕೇವಿಯಟ್ನ ಏನು ಮಾಡ್ಬೋದು? ಮಾನಿಟರ್ ಮಾಡ್ಬೋದು. ಎಲ್ಲಿವರೆಗೆ? 90 ದಿನಗಳವರೆಗೆ ಮಾತ್ರ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಪರ್ಪಸ್, ಇದರ ಉದ್ದೇಶ ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ. ಕೇವಿಯಟ್ನ ಉದ್ದೇಶವನ್ನು ನಾವು ನೋಡೋದಾದ್ರೆ ಇದೇನು ಮಾಡ್ತದೆ? ಏಕಪಕ್ಷೀಯ ಆಜ್ಞೆಯನ್ನು ತಡೆಯುತ್ತದೆ. ಏಕಪಕ್ಷೀಯ ಆದೇಶ ಅಥವಾ ತೀರ್ಪು ಎರಡನ್ನು ತಡೆಯುತ್ತದೆ. ಇಟ್ ವಿಲ್ ಸ್ಟಾಪ್. ಆಮೇಲೆ
ಇದರಿಂದ ನೈಸರ್ಗಿಕ ನ್ಯಾಯ ತತ್ವದ ಪಾಲನೆಯಾಗ್ತದೆ. ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ವಿಲ್ ಬಿ ಅಚೀವ್ಡ್. ವಾಟ್ ಈಸ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್? ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್. ಯು ಹ್ಯಾವ್ ಟು ಹಿಯರ್ ದ ಅದರ್ ಪಾರ್ಟಿ. ಯು ಹ್ಯಾವ್ ಟು ಹಿಯರ್ ದ ಅದರ್ ಪಾರ್ಟಿ. ಎರಡೂ ಪಕ್ಷಗಳ ಅಹವಾಲುಗಳನ್ನು ಸರಿಯಾದ ರೀತಿಯಲ್ಲಿ ಕೇಳಿದ ನಂತರ ತೀರ್ಪು ಕೊಡುವುದಿದೆಯಲ್ಲ, ಅದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಟು ಅವಾಯ್ಡ್ ಎನ್ ಅಪಾರ್ಚುನಿಟಿ ಆಫ್ ಹಿಯರಿಂಗ್, ಟು ಪ್ರೊವೈಡ್ ಎನ್ ಅಪಾರ್ಚುನಿಟಿ ಆಫ್ ಹಿಯರಿಂಗ್, ದಟ್ ಈಸ್ ಆಡಿ ಆಟ್ರಮ್ ಪಾರ್ಟಮ್. ಇದರಿಂದ ಏನಾಗುತ್ತೆ, ವಿರುದ್ಧ ಪಕ್ಷವನ್ನು ನಾವು ಕೇಳದೆ ಹಾಕಾಗುತ್ತೆ. ಆಮೇಲೆ ಈ ಅಂತರಿಕ ಏನು ಮಧ್ಯಂತರ ಆಜ್ಞೆಯ ದುರುಪಯೋಗ ಆಗೋದನ್ನು ಇದು ತಡೆಯುತ್ತದೆ. ಮಧ್ಯಂತರ ಆಜ್ಞೆಯ ದುರುಪಯೋಗ, ಮಧ್ಯಂತರ ಆಜ್ಞೆಯ ದುರುಪಯೋಗವನ್ನು ಇದು ತಡೀತದೆ, ದುರುಪಯೋಗ ಬಿಡಲ್ಲ. ಯಾವುದು? ಮಧ್ಯಂತರ ಆಜ್ಞೆಯ ಅಥವಾ ತಾತ್ಕಾಲಿಕ ಪರಿಹಾರದ ದುರುಪಯೋಗ ಆಗುವುದನ್ನು ಇದು ತಡೀತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ 2 ಕೇಸ್ ಲಾಗಳನ್ನು ತಂದಿದ್ದೀನಿ. ತುಂಬ ಇಂಪಾರ್ಟೆಂಟ್ ಕೇಸ್ ಲಾಗಳಿವು. ಈ ಕೇಸ್ ಲಾಗಳನ್ನು ನೀವು ರೆಫರ್ ಮಾಡ್ಬೋದು ಪರೀಕ್ಷೆಯಲ್ಲಿ. ಲಾಂಗ್ ಆನ್ಸರ್ ಬಂದರೆ ಯು ಕ್ಯಾನ್ ರೈಟ್ ದೀಸ್ 2 ಕೇಸ್ ಲಾಸ್. ಒನ್ ಈಸ್ ಕಟ್ಟಿಲ್ ವಯಲಿಲ್ ಪರ್ಕುಮ್ ಕೊಯ್ಲೋತ್ ವರ್ಸಸ್ ಮನ್ನಿಲ್ ಪಡಿಕಾಯಿಲ್ ಖದೀಸಾ ಉಮ್ಮಾ, 1991. The Supreme Court held that the right to lodge a caveat is a statutory right. ಇದೊಂದು ಕಾನೂನಿನಿಂದ ಕೊಡಲಾದಂತಹ ಹಕ್ಕು. ಇಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 148 ಕ್ಯಾಪಿಟಲ್ ಎ ಆಫ್ CPC. And once a caveat is filed, the court is bound to hear the caveator before passing any order. ನೋಡಿ, ಈ ಪ್ರಕರಣದಲ್ಲಿ ಏನು ಹೇಳ್ತು ಅಂದರೆ, ವಾಟ್ ಈಸ್ ದೇರ್ ಇನ್ ಸೆಕ್ಷನ್ 148 ಕ್ಯಾಪಿಟಲ್ ಎ ಈಸ್ ರೀಇಟರೇಟೆಡ್. ಒಂದು ವೇಳೆ ಯಾರಾದರೂ ಎಚ್ಚರಿಕೆಯ ಅರ್ಜಿಯನ್ನು ಸಲ್ಲಿಸಿದ್ದರೆ, ನೀವು ಯಾವುದೇ ಆದೇಶವನ್ನು ಹೊರಡಿಸುವ ಮೊದಲು ಆ ವ್ಯಕ್ತಿಯ ಅಹವಾಲನ್ನು ಕೇಳುವುದು ಕಾನೂನಾತ್ಮಕ ಕರ್ತವ್ಯವಾಗಿದೆ. ಯಾರ್ದು? ನ್ಯಾಯಾಲಯದ್ದು. ದೆನ್ ಇನ್ ದಿಸ್ ಕೇಸ್, ನಿರ್ಮಲ್ ಚಂದ್ ವರ್ಸಸ್ ಗಿರೀಂದ್ರ ನಾರಾಯಣ್ ಪ್ರಕರಣದಲ್ಲಿ ಕೇವಿಯಟ್ ಈಸ್ ಎ ಪ್ರೊಟೆಕ್ಟಿವ್ ಪ್ರೊಸೀಜರಲ್ ಡಿವೈಸ್. ಏನು ಹೇಳಿದ್ರು ಇದಕ್ಕೆ? ಪ್ರೊಟೆಕ್ಟಿವ್ ಪ್ರೊಸೀಜರಲ್ ಡಿವೈಸ್ ಅಂತ ಹೇಳಿದರು. ಏನು? ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಪರ್ಸನ್ ಲೈಕ್ಲಿ ಟು ಅಫೆಕ್ಟೆಡ್ ಬೈ ಇಂಟಿರಮ್ ಆರ್ಡರ್ಸ್. ಮಧ್ಯಂತರ ಆದೇಶಗಳಿಂದ ತೊಂದರೆಯಾಗುವ ವ್ಯಕ್ತಿಗೆ ಇದೊಂದು ರಕ್ಷಣೆ ಆಗಿ ಕೆಲಸ ಮಾಡ್ತದೆ. ಕೇವಿಟ್ ಎಂಬುದು ತಾತ್ಕಾಲಿಕ ಆದೇಶಗಳಿಂದ ಪ್ರಭಾವಿತರಾಗುವ ಅನ್ನೋದಕ್ಕಿಂತ ತೊಂದರೆಗೊಳಗಾಗುವ ವ್ಯಕ್ತಿಯ ಹಿತಾಸಕ್ತಿಯನ್ನು ರಕ್ಷಿಸುವ ಪ್ರತಿಕ್ರಿಯಾತ್ಮಕ ಸಾಧನವಾಗಿದೆ. ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕೇವಿಯಟ್ ವರ್ಸಸ್ ನೋಟಿಸ್. ನೋಡಿ, 2. ವಾಟ್ ಈಸ್ ಕೇವಿಯಟ್, ವಾಟ್ ಈಸ್ ನೋಟಿಸ್? As far as the caveat is concerned, ನೋಟಿಸನ್ನು ನಾವು ಇನ್ವೈಟ್ ಮಾಡ್ತೀವಿ. ಅಂದರೆ ಯಾರಿಗೆ ನೋಟಿಸ್ ಬರುವ ಸಾಧ್ಯತೆ ಇರ್ತದೋ ಅವರೇ ಮೊದಲು ಹೋಗಿ ಕೋರ್ಟಿಗೆ ಕೊಡ್ತಾರಿಂದ. ಕೇವಿಯಟ್ ಈಸ್ ಫೈಲ್ಡ್ ಬೈ ಎಕ್ಸ್ಪೆಕ್ಟೆಡ್ ರೆಸ್ಪಾಂಡೆಂಟ್. ಕೇಸ್ ಬಂದ ಮೇಲೆ ರೆಸ್ಪಾಂಡ್ ಮಾಡೋದ್ರ ಬದಲು ನನ್ನ ಮೇಲೆ ಕೇಸ್ ಬರ್ಬೋದು ಅಂತ ಹೇಳಿ ನಾನೇ ಮೊದಲು ಕೋರ್ಟ್ಗೆ ಹೋಗಿ ಅರ್ಜಿ ಕೊಟ್ಟಿರ್ತೀನಿ. ದಟ್ ಈಸ್ ವಾಟ್ ಈಸ್ ಕೇವಿಯಟ್. ವಾಟ್ ಈಸ್ ನೋಟಿಸ್? ನೋಟಿಸ್ ಈಸ್ ಇಶ್ಯೂಡ್ ಬೈ ದ ಕೋರ್ಟ್ ಆರ್ ದ ಅಪ್ಲಿಕೆಂಟ್. ಯಾರೋ ಕೇಸ್ ಹಾಕ್ತಾರಲ್ಲ, ಆವಾಗ ನ್ಯಾಯಾಲಯ ನಮಗೆ ಕೊಡ್ತದಲ್ಲ, ಅದು ನೋಟಿಸ್. ಎರಡೂದ್ರ ಉದ್ದೇಶ ಒಂದೇ. ಇಲ್ಲೇನಾಗುತ್ತೆ ಅಂತಂದ್ರೆ, ಕೇವಿಯಟ್ ಈಸ್ ಪ್ರಿವೆಂಟಿವ್. ನಾವೇ ಮೊದಲು ರಕ್ಷಣೆ ತಗೊಂಡ್ಬಿಡ್ತೀವಿ, ರಕ್ಷಣಾತ್ಮಕ ಕ್ರಮ. ಕೇವಿಯಟ್ ಈಸ್ ಪ್ರಿವೆಂಟಿವ್ ಅಂದ್ರೆ ಆ ಅಪಘಾತ ಆಗುವುದನ್ನು ಅಥವಾ ತೊಂದರೆ ಆಗುವುದನ್ನು ಮೊದಲೇ ತಪ್ಪಿಸ್ಕೊಂಡ್ಬಿಡ್ತೀವಿ ನಾವು. ನೋಟಿಸ್ ಈಸ್ ರಿಯಾಕ್ಟಿವ್. ವಾಟ್ ಈಸ್ ನೋಟಿಸ್? ಅವನು ಅರ್ಜಿ ಕೊಡ್ತಾನೆ, ಕೊಟ್ಟಿದ್ದಕ್ಕೆ ಕೋರ್ಟ್ ರಿಯಾಕ್ಟ್ ಮಾಡುತ್ತೆ. ದಟ್ ಈಸ್ ರಿಯಾಕ್ಟಿವ್. ಕೇವಿಯಟ್ ಮುನ್ನೆಚ್ಚರಿಕೆ, ನೋಟಿಸು ಪ್ರಕ್ರಿಯಾತ್ಮಕ ಕ್ರಮ. ಅಂದರೆ ನೋಟಿಸ್ಗೂ ಮತ್ತು ಯಾವಾಗಲೂ ಏನಾಗುತ್ತೆ, ಒನ್ಸ್ ಎ ಪ್ಲೇಂಟ್ ಈಸ್ ಫೈಲ್ಡ್, ಓಕೆ, ದೆನ್ ದ ನೆಕ್ಸ್ಟ್ ವರ್ಡ್ ಫ್ರಮ್ ದ ಜಡ್ಜ್ ಈಸ್ ಇಶ್ಯೂ ನೋಟಿಸ್ ಅಥವಾ ಇಶ್ಯೂ ಸಮನ್ ಅಂತಾರೆ. ಇಶ್ಯೂ ಸಮನ್ ಅಂದ್ರೆ ಒಂದೇ,
ಇಶ್ಯೂ ನೋಟಿಸ್ ಅಂದರು ಒಂದು. ಸಾಮಾನ್ಯ ಟ್ರಯಲ್ ಕೋರ್ಟಲ್ಲಿ ನಾವು ಸಮನ್ ಅಂತೀವಿ, ಹೈಯರ್ ಕೋರ್ಟಲ್ಲಿ ನಾವೇನಂತೀವಿ ಅದಕ್ಕೆ ಇಶ್ಯೂ ನೋಟಿಸ್ ಅಂತ ಹೇಳ್ತಾರೆ. ಓಕೆ, ಸೊ ವಿತ್ ದಿಸ್ ಐ ಕ್ಯಾನ್ ಹ್ಯಾವ್ ದಿ ಕನ್ಕ್ಲೂಷನ್ ಲೈಕ್ ದಿಸ್. ಇದಕ್ಕೆ ನಾವು ಉಪಸಂಹಾರ ಏನು ಕೊಡ್ಬೋದು ಅಂತಂದ್ರೆ, caveat under CPC is an important procedural safeguard which strengthens fair hearing, prevents ಸರ್ಪ್ರೈಸ್ ಎಕ್ಸ್ ಪಾರ್ಟೆ ಆರ್ಡರ್ಸ್. ನೋಡಿ, ಏಕಪಕ್ಷೀಯವಾದಂಥ ಆಶ್ಚರ್ಯಕರ ಆಜ್ಞೆಗಳನ್ನು ತಪ್ಪಿಸುವ, ನ್ಯಾಯಯುತವಾಗಿ ಸುನಾವಣೆ ಮಾಡುವ, ಫೇರ್ ಹಿಯರಿಂಗ್, ನ್ಯಾಯಯುತ ಸುನಾವಣೆ, ನ್ಯಾಯಯುತ ಸುನಾವಣೆಗೆ ಅವಕಾಶ ಮಾಡಿಕೊಡ್ತೈತೆ. ಎಂಥ ಚುನಾವಣೆ? ಏಕಪಕ್ಷೀಯ ಅಲ್ಲ, ಎರಡೂ ಪಕ್ಷಗಳದ್ದು. ಪ್ರಿವೆಂಟ್ಸ್ ಎಕ್ಸ್ ಪಾರ್ಟೆ ಆರ್ಡರ್ಸ್, ಮತ್ತು ಏನು ಮಾಡ್ತದೆ? ಇದು ತಪ್ಪಿಸ್ತದೆ. ವಾಟ್ ಇಟ್ ಪ್ರಿವೆಂಟ್ಸ್? ಏಕಪಕ್ಷೀಯ ಆಜ್ಞೆಯನ್ನು, ಇದು ತಪ್ಪಿಸ್ತದೆ. ಆ್ಯಂಡ್ ಅಪ್ಹೋಲ್ಡ್ಸ್ ನ್ಯಾಚುರಲ್ ಜಸ್ಟಿಸ್, ಇದರಿಂದ ನೈಸರ್ಗಿಕ ನ್ಯಾಯ ತತ್ವ ಉಂಟಾಗುತ್ತೆ. Here it is written order. This is wrong. This is not. This is section 148A of CPC. 148A of CPC ensures that no person is condemned unheard and balances the judicial efficiency with procedural fairness. ನೋಡಿ, ಇದರಿಂದ ಏನಾಗುತ್ತೆ? ಯಾವುದೇ ವ್ಯಕ್ತಿಯನ್ನು ಅವನ ಸುನಾವಣೆ ಇಲ್ಲದೆ ದಂಡಿಸುವ ಹಾಗಿಲ್ಲ ಅಂತಕ್ಕಂಥ ತತ್ವದ ಪಾಲನೆ CPCಯಲ್ಲಿ ಆಗ್ತದೆ. CPCಯಲ್ಲಿ ನಿಮಗೆ PNJ ಆಗಬೇಕು ಅಂದರೆ, PNJ ಅಥವಾ ಆಡಿ ಆಟೆಮ್ ಪಾಟೆಮ್ ಆಗಬೇಕು ಅಂತಂದರೆ, ಇಟ್ ಈಸ್ ಪಾಸಿಬಲ್ ಬೈ ಸೆಕ್ಷನ್ 148 ಕ್ಯಾಪಿಟಲ್ A of CPC 1908 ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಸೊ ದಿಸ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಐ ಹ್ಯಾವ್ ಟೋಲ್ಡ್ ಇನ್ ದಿಸ್ ವಿಡಿಯೋ. ಮೇ ಬಿ ಇನ್ ದ ನೆಕ್ಸ್ಟ್ ವಿಡಿಯೋ, inherent powers. So I think that may become our last video of CPC. ಅಂತ ಹೇಳ್ತಾ, ಇದನ್ನು ಬಹುತೇಕ ನಿಮಗೆ ಶಾರ್ಟ್ ನೋಟ್ ಕೇಳುವಂಥ ಸಾಧ್ಯತೆ ಇರತಕ್ಕಂತಹ ಸೂಚನೆಯನ್ನು ನಿಮಗೆ ಕೊಟ್ಟು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ಮತ್ತು ಇನ್ನೂ ಟೈಮ್ ಇರುವುದರಿಂದ ಅನೇಕರು ಮಾತಾಡ್ತಾ ಇದ್ದೀರಿ ಲಿಮಿಟೇಷನ್ ಲಾನು ಮಾಡಬೇಕು ಅಂತೇಳಿ. ಅಫ್ಕೋರ್ಸ್ ಐ ವಿಲ್ ಸ್ಟಾರ್ಟ್ ಯೂನಿಟ್ 5 ಆಲ್ಸೋ ವೆರಿ ಶಾರ್ಟ್ಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.